ಚೆನ್ನಾಗಿದೆ, ಬೆಚ್ಚಗಿದೆ. ಜಾಸ್ತಿ ಐತೇನು ಹೇಳು, ಜಾಸ್ತಿ ಏನು? ಬೆಂಡಾಗಿ ಇವಾಗ ಸೂಪರ್ ನೋಡ್ರಿ, ಎಷ್ಟು ದೊಡ್ಡ ಬಾಳೆ ಎಲೆ. ನಾವು ಅವಳು ಬರಲಿ ಅಂತ ಅವಳ ಜೊತೆ ನಾವು ನಿಧಾನಕ್ಕೆ ನಡ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ. ಈಗ ಬೆಳಗಿನ ಜಾವ ಸುಮಾರು ಒಂದು 4 ಗಂಟೆ 4:15 ಆಗಿರ್ಬೋದು ಅನ್ಸುತ್ತೆ. ಇವತ್ತು ಸಂಕ್ರಾಂತಿ ಹಬ್ಬ. ನಿಮ್ಮೆಲ್ರಿಗೂ ನಮ್ಮ ಕಡೆಯಿಂದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಬೆಳಗಿನ ಜಾವ ಇಷ್ಟು ಬೇಗ ಯಾಕೆ ದೊಡ್ಸಿದ್ದಾರೆ ಅಂದರೆ ಇವತ್ತು ಹಬ್ಬ ಅಲ್ವಾ, ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಅಟ್ಟಿ ಸಾರಿಸ್ಬೇಕು. ಅಂದರೆ ಇಲ್ಲೆಲ್ಲ ಕಾಂಪೌಂಡ್ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸಾರಿಸಿ ಗುಡಿಸಿ ರೆಡಿ ಮಾಡಿದ್ರು. ಒಂಚೂರೆಲ್ಲ ಅಚ್ಚುಕಟ್ಟು ಮಾಡಿದ್ರು, ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ನನಗೂ ಚಿಕ್ಕ ಪುಟ್ಟ ಹೆಲ್ಪ್ ಮಾಡೋದಕ್ಕೆ ಎದೋಡಿಸಿ ಆ ಕಿಟಕಿ ಒರೆಸೋದು, ಧೂಳು ಗುಡಿಸೋದು ಎಲ್ಲ ಕೆಲಸ ಮಾಡೋಕ್ಕೆ ಕೊಟ್ಟಿದ್ರು. ಅವೆಲ್ಲ ಕೆಲಸ ಮಾಡಿದೆ. ಈಗ ನೀರು ಗುರಿ ಹಾಕ್ಬೇಕಂತೆ. ಕೆಲವರು ಕೇಳಿದರು, ನಿಮ್ಮ ಮನೆ ಬಾಯ್ಲರ್ ಯಾವ ಥರ ಇದೆ ಅಂತ ಕೇಳಿದರು ಕಮೆಂಟಲ್ಲಿ. ನೀರಿಗೆ ಉರಿ ಹಾಕೋದಕ್ಕೂ ಮುಂಚೆನೇ ನಮ್ಮ ಮನೆ ಬಾಯ್ಲರ್ ತೋರಿಸ್ತಿದ್ದೀನಿ ನೋಡಿರಿ. ಇದು ಬಂದು ಗುಜರಾತ್ ಬಾಯ್ಲರ್ ಅಂತ. ಇಲ್ಲ ಇದು ನೋಡಿರಿ, ನೀರಿಗೆ ಉರಿ ಹಾಕೋದು ಈ ಥರ ಓಪನ್ ಮಾಡೋದು. ಇಲ್ಲಿ ಒಳಗಡೆ ಉರಿ ಹಾಕೋದಿರುತ್ತೆ. ಇಲ್ಲಿ ಉರಿಸಿದ್ರೆ ಸೌದೆ ಇಟ್ಟರಿಲ್ಲೆಲ್ಲ ಒಳಗಡೆ ಬೂದಿ ಎಲ್ಲ ಕೆಳಗಡೆ ಬೀಳುತ್ತಿಲ್ಲಿ. ಈ ಸ್ಟ್ಯಾಂಡ್ ಇರುತ್ತೆ 4 ಕಾಲು ಇಷ್ಟೇ. ಇದು ಮಾತ್ರ ನಾವು ಇದು ರಾಡ್ ಬಂದು ವೆಲ್ಡ್ ಮಾಡಿಸಿರೋದು. ನಾವು ಕೆಳಗಡೆ ಟ್ರೇ ಇಡೋಣ ಅಂತ ಮಾಡಿಸಿದ್ವಿ. ಇಲ್ಲಿ ಟ್ರೇ ಸರಿಯಾಗಿ ಕೂತ್ಕೊಳ್ಳಲಿಲ್ಲ, ಅದಕ್ಕೋಸ್ಕರ ಬೇರೆ ಏನಾದರೂ ವ್ಯವಸ್ಥೆ ಮಾಡಬೇಕು. ಬೂದಿ ಎಲ್ಲ ಕೆಳಗೆ ಬಿದ್ದಿಲ್ಲೆಲ್ಲ ಸಿಮೆಂಟೆಲ್ಲ ಹಾಳಾಗ್ತಾಯಿತ್ತು. ಆ ವೆಲ್ಡ್ ಮಾಡಿಸಿದ ಕಂಬಿ ಸರಿ ಹೋಗಲಿಲ್ಲ. ಈ ಥರ ಇದೆ ಬಾಯ್ಲರ್ ಬಂದುಬಿಟ್ಟು. ಇಲ್ಲಿ ಮೇಲೆ ಇದು ಟ್ಯಾಂಕಿಂದ ಬರೋ ನೀರು, ತಣ್ಣೀರಿದು. ಆಮೇಲೆ ನೀರು ಕಾದ್ಮೇಲೆ ಇಲ್ಲಿಂದ ಬಿಸಿನೀರು ಹೋಗುತ್ತೆ. ಬಿಸಿನೀರು ಹೋಗಿ ಸೀದಾ ಬಚ್ಚಲಿಗೆ ಹೋಗಿ ಬಚ್ಚಲಲ್ಲಿ ಬಿಸಿನೀರು ಬರುತ್ತೆ. ಇಲ್ಲಿಂದ ಬಿಸಿನೀರು ಹೋಗುತ್ತೆ ಈ ಕಡೆ. ಅಲ್ಲಿ ಸೀದಾ ಬಚ್ಚಲಿದೆ ನಮ್ಮದು, ಅಲ್ಲೇ ಬಚ್ಚಲಿದೆ, ಅಲ್ಲಿಗೆ ಬರುತ್ತೆ ನೀರು. ನಲ್ಲಿನಲ್ಲೇ ಬರುತ್ತೆ ನೀರು, ಸಮಸ್ಯೆ ಏನಿಲ್ಲ. ಇದು ಜಾಸ್ತಿ ಜಾಗ ಏನು ಬೇಕಾಗಲ್ಲ. ಇಲ್ಲಿ ಇಷ್ಟೇ ಜಾಗ ಬೇಕಾದ್ರೆ ನೋಡಿ, ಜಾಸ್ತಿ ಏನು ಜಾಗ ಬೇಕಿಲ್ಲ. ಇದು ಬಂದುಬಿಟ್ಟು ಕ್ಲೀನ್ ಮಾಡೋದಕ್ಕೆ. ಅದರಲ್ಲಿ ವೇಸ್ಟ್ ನೀರು ಆವಾಗವಾಗ ಕ್ಲೀನ್ ಮಾಡ್ಕೋಬೇಕು. ಇದು ವಿಸೆಲ್ಲು, ಜಾಸ್ತಿ ನೀರು ಕಾದಾಗೇನೋ ವಿಸೆಲ್ ಬರುತ್ತಂತೆ. ಯಾವತ್ತೂ ಬಂದಿಲ್ಲ, ಒಂದು ವಿಸೆಲ್ ತಂದು ಹಾಕಿದ್ದೀವಿ. ಇದು ಟ್ಯಾಂಕಿಂದ ಬರೋದು ತಣ್ಣೀರು, ಇದು ಬಿಸಿನೀರು ಬಚ್ಚಲಿಗೆ ಹೋಗೋದು. ಮತ್ತೊಂದು ಪೈಪ್ ಹಾಕಿದ್ದೀವಿ ಮೇಲೆ, ಶೀಟ್ಗೆ ಹಿಂಗೆ ಮೇಲೊಂದು ಪೈಪ್ ಹಾಕ್ಬಿಟ್ಟು ಹೊಗೆ ಹೋಗೋದಕ್ಕೆ, ಹೊಗೆ ಎಲ್ಲ ಹೋಗುತ್ತೆ. ನೀರು ಗುರಿ ಹಾಕೋದಕ್ಕೂ ಅಷ್ಟೇ, ಜಾಸ್ತಿ ಸೌದೆ ಏನು ಬೇಕಿಲ್ಲ. ಈ ಬಕೆಟಲ್ಲಿ ತುಂಬಿಟ್ಟಿದ್ದೀವಿ ನೋಡಿರಿ. ಇದಕ್ಕೆ ಅಂತಲೇ ಒಂದು ಬಕೆಟ್ ಇಟ್ಬಿಟ್ಟಿದ್ದೀವಿ ಸೌದೆ ಎಲ್ಲ ತಂದಿಡೋದಕ್ಕೆ. ಇಂಥದ್ದು ಕಾಯಿ ಸುಲಿದಿದ್ದು ತೆಂಗಿನ ಮಟ್ಟೆ ಅಂತೀವಿ ನಾವು, ಅದು ಮತ್ತು ಸೌದೆಗಳು ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಟಿದ್ದೀವಿ. ಇವು ಈ ಥರ ಎಲ್ಲ ಜಾಸ್ತಿ ಸೌದೆ ನೀರು ಕಾಯೋದಕ್ಕೇನು ಜಾಸ್ತಿ ಸೌದೆ ಬೇಕಾಗಿರೋದಿಲ್ಲ. ಇಲ್ಲಿ ನೋಡ್ರಿ, ಕವಾರು, ವೇಸ್ಟ್ ಕವರ್ಗಳು ಆ ಥರ ಎಲ್ಲ ಇರ್ತಾವಲ್ಲ, ಅವನ್ನೆಲ್ಲ ನಾವು ಬಿಸಾಕೋದಿಲ್ಲ, ಅಲ್ಲಿ ಇಲ್ಲಿ ಸುಟ್ಟಾಕ್ಬಿಡ್ತೀವಿ. ಅಂದರೆ ಮನೆ ಒಳಗೆ ಹಾಕ್ಬಿಡ್ತೀವಿ. ತೆಂಗಿನ ಮಟ್ಟೆ ಇಡಬೇಕು. ನೋಡ್ರಿ, ಬಿಸಾಗಿ ಇಲ್ಲಿ ತೆಂಗಿನ ಚಿಪ್ ಬಂದುಬಿಟ್ಟಿದೆ. ಅಂದರೆ ಕೊಬ್ಬರಿ ಸುಲಿದ್ನಲ್ಲ, ಇದಕ್ಕೆ ಎಳ್ಳು ಬೆಲ್ಲ ಮಾಡೋದಕ್ಕೆ ಕೊಬ್ಬರಿ ಒಡಾಕ್ದಾಗ ಬಂದಿರೋದು ಈ ಚಿಪ್ಪು. ಈ ಚಿಪ್ಪನ್ನ ಒಲೆಗೆ ಇಡೋದಿಲ್ಲ, ಇದಕ್ಕೆ ತುಂಬ ಬೆಲೆ ಇದೆ. ನಮ್ಮ ಶ್ರೀಮತಿಯವರು ಅದನ್ನೆಲ್ಲ ದುಡ್ಡು ಮಾರ್ಕೋತಾರೆ. ಅಲ್ಲ, ಬೆಳಗ್ಗೆ ಹಬ್ಬದ ದಿನ ಚಿಪ್ ಕೊಡ್ತಾ ಇದೆಯಾ ನನಗೆ? ದುಡ್ಡದು ಚಿಪ್ಪಲ್ಲ, ಅದನ್ನ ಮಾರೋದು ದುಡ್ಡು ಬರುತ್ತೆ ತಾನೇ. ಬರುತ್ತೆ. ಈಗ ಇದಕ್ಕೆ ಉರಿಸ್ತೀನಿ ನೋಡ್ರಿ ಹೆಂಗೆ ಅಂತ. ಒಂದೆರಡು ಸೌದೆ ಕಡ್ಡಿ ಎಲ್ಲ ಹಾಕ್ಬಿಟ್ಟು ಉರಿಸ್ತೀನಿ. ನೋಡ್ರಿ, ಒಲೆ ಎತ್ಕೊಂಡೈತಿ. ಇವಾಗ ಸಣ್ಣ ಸಣ್ಣ ಸೌದೆ ಇಕ್ತೀನಿ, ಸಣ್ಣ ಕಟ್ ಮಾಡಿದ್ದೀನಲ್ಲ ಅಂತವು. ಉದ್ದಕ್ಕೂ ಇಡ್ಬೋದು, ದೊಡ್ಡ ದೊಡ್ಡ ಸೌದೆನೂ. ಸಣ್ಣದು ಯಾಕೆಂದರೆ ಈ ಡೋರ್ ಐತಲ್ಲ, ಈ ಥರ ಹಿಂಗೆ ಇಟ್ಬಿಟ್ಟು ಈ ಥರ ಡೋರ್ ಕ್ಲೋಸ್ ಮಾಡಿಬಿಡೋದು. ಇವಾಗ ಇನ್ನೊಂದು ಸ್ವಲ್ಪ ಸೌದೆ ಇಡ್ತೀನಿ, ನೀರು ಕಾಯೋದಕ್ಕೆ ಬೇಕು ಸ್ವಲ್ಪ ಸೌದೆಗಳು. ಅಷ್ಟೇ, ಈ ಥರ ಡೋರ್ ಕ್ಲೋಸ್ ಮಾಡಿಬಿಟ್ರೆ ಅಲ್ಲಿ ನೀರು ಕಾಯ್ತಾ ಇರ್ತೈತೆ. ಒಳಗಡೆ ನೀರು ಬೆಂಕಿ ಉರಿತಾನೇ ಇರ್ತಾರೆ, ಎಲ್ಲೂ ಆಫ್ ಆಗೋದಿಲ್ಲ, ಆರೋದಿಲ್ಲ. ನೀರು ಕಾಯುತ್ತೆ. ಒಂದು 10 ನಿಮಿಷ ಸಾಕು, ನೀರು ಕಾಯ್ಬಿಡುತ್ತೆ. ನನ್ನ ಕೆಲಸ ಈಗ ಮುಗೀತು. ಈಗ ನೀರು ಗುರಿ ಹಾಕಿದ್ನಲ್ಲ, ಇದನ್ನು ಗುಜರಾತ್ ಬಾಯ್ಲರ್ ಅಂತಾರೆ ಇದನ್ನು. ಇದು ಬಂದುಬಿಟ್ಟು 14,000 ಚಿಲ್ಲರೆ
ಏನೋ ಹೇಳಿದ್ರು. ನಾವು 12,000 ಸಾವಿರ ಏನೋ ಕೊಟ್ವಿ. ಮತ್ತು ಅಲ್ಲಿಂದ ಬರೋದು ಲಗೇಜ್ ಚಾರ್ಜು ಹಾಕೊಬಂದಿದ್ದು ಎಲ್ಲ ಅಷ್ಟೇ ಆಯಿತು. ಒಂದು 14-15 ಸಾವಿರ ಆಯಿತು. ಇದಕ್ಕೆ ಪೈಪು ಮತ್ತು ಇದು ಮೇಲೆ ಸಿಮೆಂಟ್ ಇದ್ಕೊಳ್ಳೋದು ಫಿಟ್ಟಿಂಗು ಒಂದು 15 ಸಾವಿರ ಆಯಿತು. ಮತ್ತು ನಾವು ಬಚ್ಚಲನ್ನ ಮೆಟ್ಲು ಕೆಳಗಡೆನೇ ಕಟ್ಟಿದ್ದು, ಸಿಂಪಲಾಗಿ ಚಿಕ್ಕದಾಗಿ ಕಟ್ಕೊಂಡಿದ್ದೀವಿ. ಬಚ್ಚಲು ಅಟ್ಯಾಚ್ ವಾಶ್ರೂಮು ಎಲ್ಲ ಮಾಡಿಕೊಂಡು ಅಲ್ಲಿ ಅಂಡೆ ಒಲೆ ಕಟ್ಸೋದಕ್ಕಾಗಲ್ಲ. ಫಸ್ಟು ಅಂಡೆ ಒಲೆ ಕಟ್ಟಬೇಕು ಅದಕ್ಕೆ ಅಂಡೆ ಒಲೆ ಕಟ್ಟಿಸ್ತಿಲ್ಲ. ಅಲ್ಲ ಚಿಕ್ಕದಂತಲ್ಲ, ಈಗ ಕರೆಕ್ಟ್ ಇದೆ. ಅಂಡೆ ಒಲೆ ಕಟ್ಟಿಸಿದ್ರೆ ತೀರಾ ಚಿಕ್ಕದಾಗುತ್ತೆ. ಅಂಡೆ ಒಲೆ ಕಟ್ಟಿಸ್ಬೇಕು ಅಂದ್ಕೊಂಡ್ವಿ, ನೋಡಿದ್ರೆ ಚಿಕ್ಕದಾಗುತ್ತೆ, ಬೇಡ ಅಂತ ಅಂದ್ಕೊಂಡು. ಆಮೇಲೆ ಗೀಸರ್ ಹಾಕ್ಸೋಣ ಅಂದ್ಕೊಂಡ್ರೆ ನಮ್ಮ ಶ್ರೀಮತಿ ಬೇಡ, ಅದೇನೋ ಕರೆಂಟು ಎಲ್ಲ ತಲೆ ಕೂದಲೆಲ್ಲ ಉದುರುತ್ತೆ, ಆ ಥರ ಏನೇನೋ ಕೇಳಿದ್ರು. ಮತ್ತೆ ಊರಲ್ಲಿ ಇದ್ದೀವಲ್ವಾ, ಸೌದೆ ಎಲ್ಲ ಸಿಗುತ್ತೆ, ಸುಮ್ಮನೆ ಏನಕ್ಕೆ ಅದೆಲ್ಲ ಬೇಡ ಅಂತ. ಆಮೇಲೆ ಇದು ಏನದು ಮೇಲೆ ಸೋಲಾರ್ ಹಾಕ್ಸೋದಕ್ಕೆ ಇದು ಮಾಡಿದ್ರೆ ಸೋಲಾರು ಬೇಡ ಅನ್ನಿಸ್ತು. ಯಾಕೋ ಗೂಡ್ರ ಒಂದು 15 ದಿನ ಇಟ್ಕೊಳ್ಬಿಡ್ತು ಒಂದೊಂದ್ಸಲ ಮಳೆ. ಗೂಡ್ರ ಎಲ್ಲ ಇಟ್ಕೊಂಡಾಗ ನೀರು ಕಾಯಿತು, ಹೆಂಗೋ ಬೇಡ. ಮತ್ತು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತದು. ಮತ್ತು ಹೇಳಿದ್ರಲ್ಲ ಇವರು, ನಾವು ಹಳ್ಳಿನಲ್ಲಿ ಇದ್ದೀವಿ, ಸೌದೆ ಮಸ್ತಾಗಿ ಸಿಗುತ್ತೆ ನಮಗೆ. ನೀರು ಕಾಯಿಸಿ ಒಲೆನಲ್ಲಿ ನೀರು ಕಾಯಿಸಿ ಇಟ್ಕೊಳ್ಳೋದೇ ಒಂಥರ ಚೆನ್ನಾಗಿ ಚೆಂದ ಅದು. ಅದಕ್ಕೆ ಇದು ಜಾಸ್ತಿ ಜಾಗನೂ ಬೇಕಾಗಲ್ಲ. ನೋಡಿದ್ರಲ್ಲ, ತುಂಬ ಸ್ಪೇಸ್ ಜಾಗ ಏನು ಬೇಕಿಲ್ಲ. ಇಲ್ಲಿ ನಮ್ಮ ಮನೆ ಕಾಂಪೌಂಡ್ ಒಳಗಡೆ ಇಟ್ಕೊಂಡಿದ್ದೀವಿ, ಚಿಕ್ಕದಾಗಿ ಇರುತ್ತೆ. ತುಂಬ ವೆಯ್ಟ್ ಇದೆ ಇದು, ನೋಡೋದಕ್ಕೆ ಇಷ್ಟಷ್ಟೇ. ಅವತ್ತು ಎಷ್ಟು ಗೊತ್ತಾ, 4 ಜನ ಎತ್ಕೊಬಂದಿದ್ದು. ಅಲ್ಲಿ ರೋಡ್ಗೆ ತಂದು ಇಳಿಸಿದ್ರು ಆಟೋದಲ್ಲಿ. ಅಲ್ಲಿಂದ 4 ಜನ ಎತ್ಕೊಬಂದಿದ್ದು ಇದನ್ನ. ತುಂಬ ವೆಯ್ಟ್ ಐತೆ. ಇದೇನೋ ಕಾಂಪ್ರೆಸರ್ ಏನೋ ಇರುತ್ತಂತೆ ಒಳಗಡೆ, ನೀರನ್ನ ಮೇಲೆ ಕೆತ್ಕೊಡುತ್ತಂತೆ ಬಿಸಿನೀರು ಕಾದಾಗ. ಸೀದಾ ಬಸ್ಲಲ್ಲಿ ನಲ್ಲಿಲಿ ಆನ್ ಮಾಡಿದ್ರೆ ಮಾಮೂಲಿ ಸೋಲಾರು ಗೀಜರಲ್ಲಿ ಹೆಂಗೆ ನಲ್ಲಿನಲ್ಲಿ ಬರುತ್ತೋ ಅದೇ ಥರ ನಲ್ಲಿನಲ್ಲಿ ಬರುತ್ತೆ ಇದು ನೀರು. ಅಷ್ಟೇ, ನಲ್ಲಿನಲ್ಲಿ ನೀರು ಬರುತ್ತೆ. ಇವಾಗ ನೀರು ಕಾಯಿಸಿದ್ದು ಒಂದು 10 ನಿಮಿಷಕ್ಕೆಲ್ಲ ನೀರು ಕಾದ್ಬಿಡುತ್ತೆ. ಇದು ನಮ್ಮ ಮನೆಯ ಬಾಯ್ಲರ್. ನೀವು ನೋಡಿದ್ವಿ, ಇಲ್ಲಿ ಪೈಪ್ ಮುಟ್ಟಿದ್ರೆ ಬಿಸಿಯಾಗಿರುತ್ತೆ. ಬಿಸಿಯಾಗಿರುತ್ತೆ. ಅಂದರೆ ಒಂದು 10 ನಿಮಿಷಕ್ಕೆಲ್ಲ ಕಾದ್ಬಿಡುತ್ತೆ. ನೋಡ್ರಿ, ಇದು ಎಷ್ಟು ಚೆನ್ನಾಗಿ ಉರಿತಾಯ್ತು ಒಲೆ. ಇವಾಗ ಉರಿತಾನೇ ಇರುತ್ತೆ ಒಲೆ. ಒಂದ್ಸಲ ಉರಿ ಹಾಕಿದ್ರೆ ಸಾಕು, ಒಳಗಡೆ ಕ್ಲೋಸ್ ಮಾಡ್ಬಿಡ್ತೀವಿ. ಅಂದ್ರೆ ಇದು ಸಿಕ್ಕಾಪಟ್ಟೆ ಬೂದಿ ಎಲ್ಲ ಆರ್ತಾ ಇರುತ್ತೆ. ಇಲ್ಲೆಲ್ಲ ಕೆಳಗಡೆ ಬಿದ್ದು ಹತ್ತಾಯ್ತಾ. ಇಲ್ಲೆಲ್ಲ ಮೆಟ್ಲೈತೆ ನೋಡ್ರಿ ನಮ್ಮ ಮನೆ ಈ ಕಡೆ ಮೆಟ್ಲು. ಆ ಮೆಟ್ಲು ಮೇಲೆ ಇಲ್ಲೆಲ್ಲ ಬೂದಿ ಬಿದ್ದಿರುತ್ತೆ. ಇದಕ್ಕೆ ಸುತ್ತ ಸಿಮೆಂಟಲ್ಲೇನೋ ಕಟ್ತಾರೆ, ಇಟ್ಕೆನಲ್ಲಿ ಕಟ್ಟಿದ್ರು. ಇಲ್ಲೆಲ್ಲ ಸುತ್ತ ಐತಲ್ಲ, ಸುತ್ತ ಇಟ್ಕೆನಲ್ಲಿ ಕಟ್ಟಿ ಇದು ಮಾಡಿದ್ರು. ಯಾರೋ ಒಬ್ರು ನೋಡಿದ್ವಿ. ಆದರೆ ನಮ್ಗೆ ಇಟ್ಕೆನಲ್ಲಿ ಕಟ್ಟಿಸಿ ಮತ್ತೆ ಇಲ್ಲೆಲ್ಲ ಇದು ಮಾಡೋದಕ್ಕೆ ಇಷ್ಟ ಆಗಿಲ್ಲ. ಅದಕ್ಕೆ ಒಂದು ಟ್ರೇ ಏನೋ ಮಾಡ್ಸೋಣ ಅಂದ್ಕೊಂಡಿದ್ದೀವಿ. ನಮ್ಮ ಇವ್ರು ಇನ್ನೂ ಮಾಡಿಕೊಡ್ತಾ ಇಲ್ಲ. ಶೀಟ್ ಹಾಕ್ಬಿಟ್ರಲ್ಲ ಅವರು, ವೆಲ್ಡಿಂಗ್ ಕೆಲಸದವರು, ಮಾಡಿಸ್ಬೇಕು. ಅದು ಕೆಳಗಡೆ ಬೂದಿ ಎಲ್ಲ ಬೀಳ್ತಾ ಇರುತ್ತೆ, ಅದಕ್ಕೆ. ಚೆನ್ನಾಗಿದೆ, ಚಿಕ್ಕದಾಗಿ ಚಕ್ಕವಾಗಿ ಚೆನ್ನಾಗಿದೆ. ಚಳಿಗೆ ಬಿಸಿ ಕಾಯಿಸ್ಕೊತಾವ್ರು ನೋಡ್ರಿ ನಮ್ಮ ಶ್ರೀಮತಿಯವರು. ಪಾಪ 3 ಗಂಟೆಗೆ ಎದ್ದಿದ್ರು. ಹೇಳ್ತಾ ಇದಾರೆ 3 ಗಂಟೆಗಲ್ಲ, 2 ಗಂಟೆಗೆ ಎದ್ದಿರೋದು. ಹೌದಾ, 2 ಗಂಟೆನಾ? 2 ಗಂಟೆಗೆ ಎದ್ದು ದೇವ್ರ ಪೂಜೆಗೆಲ್ಲ ಹೂವ ಕಟ್ಟಿ, ನಮಗ್ ಮುಟ್ಕೊಳ್ಳೋದಕ್ಕೆ ಹೂವ ಕಟ್ಟಿ ಬಂದು ಮನೆ ಈಚೆ ಎಲ್ಲ ನೀಟಾಗಿ ನೆಲ ತೊಳೆದು ಎಲ್ಲ ರೆಡಿ ಮಾಡಿದೀನಿ. ಈಗ ಒಳಗಡೆ ಹೋಗಿ ಸ್ವಲ್ಪ ಮನೆ ಕ್ಲೀನ್ ಮಾಡ್ಬಿಟ್ಟು ಹಬ್ಬ ಮಾಡ್ಬೇಕು, ಸ್ನಾನ ಮಾಡ್ಕೊಂಡು. ಚೆನ್ನಾಗಿದೆ, ಬೆಚ್ಚಗಿದೆ. ಹೌದಾ, ಚಳಿ ಆಗ್ತಾ ಇತ್ತು. ಇಷ್ಟೊತ್ತು ತಣ್ಣೀರಾಗೆಲ್ಲ ಆಡದ್ನಲ್ವ, ಅದಕ್ಕೆ ಬೆಚ್ಚಗೈತಿ. ಇವಾಗ ಸಾಕು, ಮನೆ ಕೆಲಸ ಮಾಡ್ಬೇಕು. ಬೈ ಬೈ. ಆಮೇಲೆ ಇನ್ನೊಂದು ಒಬ್ರು ಕೇಳಿದ್ರು, ಒಬ್ರಲ್ಲ 1-2-3 ಜನ ಕೇಳಿದ್ರು, ಇಲ್ಲಿ ಒಂಟಿ ಮನೆ ಹೊಲ್ದತ್ರ ಇದ್ದೀರಾ, ಅಕ್ಕಪಕ್ಕ ಮನೆ ಇಲ್ವಲ್ಲ, ಭಯ ಆಗೋದಿಲ್ವಾ ನಿಮ್ಗೆ ಅಂತ. ಭಯ ಆಗ್ತಾಯ್ತಾ? ನನ್ಗೇನ್ ಭಯ ಆಗ್ತಾ ಇಲ್ಲ. ಇವರು 3 ಗಂಟೆಗೆಲ್ಲ ಎದ್ದು ಈಚೆ ಬಂದು ಇಲ್ಲೆಲ್ಲ ಅಟ್ಟಿ ಎಲ್ಲ ಸಾರ್ಸವ್ರು ನೋಡ್ರಿ. ಇಲ್ಲೆಲ್ಲ ಈಚೆ ಎಲ್ಲ ಸಾರ್ಸವ್ರೆ. ಮತ್ತು ಇಲ್ಲಿ ನಮ್ಮ ಮನೆ ಹತ್ರ ಅಲ್ಲಿ ಒಂದು ಲೈಟ್ ಕಾಣ್ತೈತಾ, ಅಲ್ಲಿ ಕಾಣಿಸ್ತಾ ಇದೆ ನೋಡ್ರಿ ಒಂದು. ಆ ಲೈಟ್ ಅದ್ರ ಪಕ್ಕದಲ್ಲಿ ಆ ಕಡೆನೇ ಇನ್ನೊಂದು ಮನೆ ಐತೆ. ಅಲ್ಲ ನಮ್ಮ ಅಲ್ಲೊಂದು ಮನೆ ಇದೆ, ಭಯ ಇಲ್ಲ ಮನೆ. ಮತ್ತು ಆ ಕಡೆ ಅಕ್ಕಪಕ್ಕ ಹೊಲದಲ್ಲೆಲ್ಲ ಶೆಡ್ಗಳು ಕಟ್ಕೊಂಡು ಹಸುಗಳೆಲ್ಲ ಕಟ್ಕೊಂಡು ಶೆಡ್ಗಳೆಲ್ಲ ಅಲ್ಲೇ ಇರ್ತಾರೆ ನೈಟು. ಭಯ ಏನಿಲ್ಲ. ಮತ್ತು ನಮಗೆ ಇಲ್ಲಿ ಕೂಗಿದ್ರೆ ಸಾಕು, ಊರು ಕೇಳಿಸುತ್ತೆ, ಕೂಗಾಳ್ತೆ ದೂರದಲ್ಲೈತೆ. ನಮ್ಗೇನು ಭಯ ಇಲ್ಲ. ನಂಗಂತೂ ಭಯ ಇಲ್ಲ. ನಿಂಗೆ? ನಮಗೂ ಭಯ ಇಲ್ಲ. ಚೆನ್ನಾಗಿದೆ ಹೊಲದ ಹತ್ರ. ನೋಡ್ರಿ, ಎಟ್ಟಿ ಎಲ್ಲ ಸಾರಿಸ್ಬಿಟ್ಟವ್ರು ಇಲ್ಲೆಲ್ಲ. ಸ್ವಿಂಗಲ್ಲೈತೆ ಮಿಷಿನು. ಆ ಕಡೆ ಎತ್ತಿಟ್ಟಿದ್ಯಾ? ನೋಡು, ಮಿಷಿನ್ ಆ ಕಡೆ ಎತ್ತಿಟ್ಟಿದ್ದೀನಿ. ನೆನೆ ಡ್ರೆಸ್ ತಗೊಬಂದಿದ್ವಲ್ಲ, ಆ ಡ್ರೆಸ್ಸು ನಮ್ಮ ಜಾಣಿಗೆಲ್ಲ ಆಲ್ಟ್ರೇಷನ್ ಮಾಡಿಬಿಟ್ಟು, ನಂದು ಸ್ಲೀವ್ ಎಲ್ಲ ಹಾಕ್ಬಿಟ್ಟು ನನ್ನ ಡ್ರೆಸ್ನೆಲ್ಲ ಆಲ್ಟ್ರೇಷನ್ ಮಾಡಿಕೊಂಡು ಅಲ್ಲಿ ಸೈಡ್ಗೆ ತೆಗೆದಿಟ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಅದೇ 3 ಡ್ರೆಸ್ ತೋರಿಸಿದ್ದಲ್ವ, ಡ್ರೆಸ್ ಪೀಸು, ಆ ಪೀಸ್ನ ಸ್ಟಿಚ್ ಮಾಡ್ಕೋಬೇಕು.
ಹೌದಾ? ಅವಾಗ ಈ ಕಡೆ ತೆಗಿಯೋದು. ಈಗ ಸದ್ಯಕ್ಕೆ ಹಬ್ಬ ಮಾಡಬೇಕು, ಸ್ನಾನ ಮಾಡ್ಕೊಂಡು ಹಬ್ಬ ಮಾಡ್ಕೊಂಡು ಹಬ್ಬ ಮಾಡಬೇಕು. ಈಗ ಟೈಮ್ ಬಂದುಬಿಟ್ಟು 7 ಗಂಟೆ ಬೆಳಿಗ್ಗೆ. ನಮ್ಮ ಶ್ರೀಮತಿಯವರು ಅದೇ ಸ್ನಾನ ಮಾಡಿಕೊಂಡು ಹಬ್ಬದ ಅಡುಗೆ ಮಾಡ್ತಾಯಿದ್ದಾರೆ. ಏನೋ ಪೊಂಗಲ್ಲು ಅದು ಇದು ಮಾಡಬೇಕಲ್ಲ, ಅದೆಲ್ಲ ಮಾಡ್ತಾವ್ರೆ. ನಾನು ಈಗ ರೆಡಿಯಾಗಿ ಇನ್ನೂ ಸ್ನಾನ ಮಾಡಿಲ್ಲ, ಆಮೇಲೆ ಅಲ್ಲಿಗೆ ಹೋಗಿ ಬಂದಮೇಲೆ ಸ್ನಾನ ಮಾಡ್ತೀನಿ. ಊರಿಗೆ ಹೊರಟಿದ್ದೀನಿ. ಯಾವ ಊರಿಗೆ ಅಂದರೆ ನಮ್ಮ ಶ್ರೀಮತಿಯವರು ತವ್ರ ಮನೆ ಅವ್ರ ಊರು. ಅಲ್ಲಿ ನಮ್ಮ ಮಾವ ಇದ್ದಾರೆ, ಅಂದರೆ ನಮ್ಮ ಶ್ರೀಮತಿಯವರ ಅಪ್ಪ ಇದ್ದಾರೆ. ಅವ್ರನ್ನ ಕರ್ಕೊಬರ್ಬೇಕು. ಪ್ರತಿಯೊಂದು ಹಬ್ಬಕ್ಕೂ ಅವ್ರನ್ನ ಕರ್ಕೊಂಡು ಬರ್ತೀನಿ. ಕರ್ಕೊಬರೋದಕ್ಕೆ ಹೊರಟಿದ್ದೀನಿ. ಹಾಯ್ ಮೇಡಮ್. ಹಾಯ್ ಏಯ್ ಹಾಯ್. ನೋಡ್ರಿ ನಮ್ಮ ಮಾವ ಅವರು, ಹೆಣ್ಣು ಕೊಟ್ಟ ಮಾವ, ಕಣ್ಣು ಕೊಟ್ಟ ದೇವರು, ನಾಚ್ಕೊತಿದ್ದಾರೆ ಹಾಯ್ ಮಾಡೋದಕ್ಕೆ. ಇವ್ರಿಗೆ ಮಾತು ಬರೋದಿಲ್ಲ, ಕಿವಿ ಕೇಳಿಸೋದಿಲ್ಲ. ಅದ್ರಲ್ಲಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಾವು ಮಾತಾಡೋದು. ಅವ್ರು ಮಾತಾಡೋದು ನಮ್ಗೆ ಅರ್ಥ ಆಗುತ್ತೆ. ನಮ್ಮ ಮಾವ ಅವರ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಸೋಫಾ ತಂದಿರೋದು ಗೊತ್ತಿಲ್ಲ ಅವ್ರಿಗೆ. ಏನು ಸೋಫಾ ತಂದೆ? ಇವರೇನೋ ಅಂಗಡಿನಲ್ಲಿ ಏನಾದರೂ ತೊಗೊಂಡಾಗ ಚಿಲ್ಲರೆ ಬಿಕ್ಕುತ್ತಲ್ಲ, ಅದನ್ನೆಲ್ಲ ಒಂದು ಕಡೆ ಹಾಕಿದ್ರಂತೆ. ಅದೆಲ್ಲ ತೊಗೊಬಂದು ಅಂದರೆ ಇವಳು ಕಾಯಿನ್ ಬ್ಯಾಂಕಲ್ಲಿ ಒಂಚೂರು ಕಾಫಿ ಮಾಡಮ್ಮ. ಅವರು ನಮ್ಮ ಜನ ಮಗಳು ಕಾಯಿನ್ ಬ್ಯಾಂಕ್ ಒಳಗಡೆ ಹಾಕೋತಿದ್ಲಲ್ಲ ಕಾಯಿನ್, ಅದನ್ನೆಲ್ಲ ನೋಡೋಗಿದ್ರು ಲಾಸ್ಟ್ ಟೈಮ್ ಬಂದಾಗ. ಅದಕ್ಕೆ ಮೊಮ್ಮಗಳಿಗೆ ಅಂತಲೇ ಎಲ್ಲ ಕಾಯಿನೆಲ್ಲ ಅಂಗಡಿನಲ್ಲಿ ಚಿಲ್ಲರೆ ಕೊಟ್ಟಿದ್ದೆಲ್ಲ ಕೂಡಿಟ್ಕೊಂಡು ತಗೊಬಂದು ಕೊಟ್ಟಿದ್ದಾರೆ. ನಮ್ಮ ಜನ ಮಗಳು ಮಾತಾಡ್ತದೆ ಅವ್ರ ಭಾಷೆನೆಲ್ಲ. ಎಷ್ಟು ಮಗಳ? ಎಷ್ಟಂತೆ? 220 ರೂಪಾಯಿ ಇರುತ್ತೆ ಇದರಲ್ಲಿ ಕಾಯಿನು. ಕೌಂಟ್ ಮಾಡ್ದಾ ನೀನು? ಮತ್ತು ಕಾಯಿನ್ ಬ್ಯಾಂಕ್ ತಂದ್ಕೊಡ್ಲಾ? ಹಾಕ್ತಿ ಅದಕ್ಕೆ? ಹೊಸದ ಹಳೇದ? ತಗೋಬರೋಣ. ಇದು ಏನು ಹೇಳ್ತಾರೆ ಇದನ್ನ? ಯೂನಿಕಾರ್ನ್. ತುಂಬೆ ಹೋಗ್ತೈತೆ ಅನ್ಸುತ್ತೆ ಮಗಳೇ, ಇದನ್ನ ಹಾಕ್ಬಿಟ್ರೆ. ಬಿಗ್ಗೆಗೆ 2 ಕೈಲಿ ಇಟ್ಕೋ, ಭಾರ ಇದು ಜಾಸ್ತಿ ಐತೆ. ಎಷ್ಟೈತೆ ಅಂತ? ಜಾಸ್ತಿ ಐತೇನು ಹೇಳು? ಜಾಸ್ತಿ ಏನು? ಐತೆ. ಇಲ್ಲ ಎಣ್ಸಿಲ್ಲ ಅನ್ನು. ಹಂಗ ನೋಡ್ರಿ, ಒಂದೊಂದ್ಸಲ ಕೆಲವೊಂದು ಮಾತು ನಮ್ಗೆ ಅರ್ಥ ಆಗಲ್ಲ, ನಮ್ಮ ಶ್ರೀಮತಿಯವ್ರಿಗೆ ಅರ್ಥ ಆಗುತ್ತೆ. ಬೇಕು. ನಾನು ಬೇಡ ಅಂದೆ, ತಗೋಬಾ ಅಂದ್ರೆ ನಿಮ್ಮಪ್ಪ ಬೇಡ ಅಂತು ಅಂತ ಹೇಳ್ತೈತೆ. ಬೇಡವಾ ನಿಮ್ಗೆ ದುಡ್ಡು ಅಂತ ಹೇಳ್ತೈತೆ. ಬೇಕು. ಅದು ಐತೇನ? ಅಲ್ಲಿ ಇನ್ನೊಂದು ಐತೆ. ಏನಪ್ಪ ಅಪ್ಪ ಎಷ್ಟು ವೆಯ್ಟ್ ಐತೆ ಗೊತ್ತಾಯ್ತು? ಬರೀ 79 ರುಪೀಸು. ಆದರೆ ಇದ್ರೊಳಗಡೆ ಸಾವಿರಾರು ರೂಪೀಸ್ ಇದೆ ಅಲ್ವಾ? ನೋಡಿರಿ, ಇದನ್ನು ಕೆಳಗಡೆ ತಕ್ಕೊಡೋದು, ಅದಕ್ಕೆ ನನ್ನ ಮಗಳು ಕಾಯಿನ ಹಾಕಿದ್ಮೇಲೆ ಮತ್ತೆ ಅದೇ ಜಾಗದಲ್ಲಿ ತಗೊಂಡೋಗಿಡೋದು ನನ್ನ ಕೆಲಸ. ಏನು ಗೊತ್ತಾ? ಗೊತ್ತಿಲ್ಲ. ಅದು ನಿನಗಲ್ಲ ಹೇಳಿದ್ದು, ನಮ್ಮ ವ್ಯೂವರ್ಸ್ಗೆ, ನಮ್ಮನ್ನು ಪ್ರೀತಿಸೋರಿಗೆ. ಹೌದಾ? ಮತ್ತೆ ಒಂದು 5 ನಿಮಿಷ ಇರ್ತೀಯಾ? ಯಾಕೆ? ಹೋಗಿ ಕಿವಿಗೆ ಒಂಚೂರು ಹತ್ತಿಕ್ಕೋಬತ್ತೀನಿ. ಇಲ್ಲ, ಏನು ಗೊತ್ತಾ? ಸರಿ, ಏನು ಗೊತ್ತಲ್ಲ. ಏನಂದರೆ ವಿಷಯ ಏನಂದರೆ, ಅದು ಏನು ಗೊತ್ತಾ ಅಂತಂದು ರೂಢಿ ಆಗ್ಬಿಟ್ಟಿತ್ತು ನನಗೆ. ಸಾರಿ, ಅದು ಅಭ್ಯಾಸ ತಪ್ಪಿಸ್ಬೇಕು. ಈ ವಿಷಯ ಏನಂದರೆ, ನಮ್ಮ ಜನೆ ಮಗಳು ರೆಡಿಯಾಗಿದ್ದಾಳೆ ನೋಡ್ರಿ. ಕ್ಯೂಟಾಗಿದ್ದಾಳೆ. ತುಂಬ ಅಷ್ಟು ಚೆನ್ನಾಗಿರೋ ಕಾಸ್ಟ್ಲಿ ಡ್ರೆಸ್ ತಗೊಂಡು, ಮತ್ತು ಅವ್ರ ಅಮ್ಮ ಅಷ್ಟು ಚೆನ್ನಾಗಿ ರೆಡಿ ಮಾಡಿ, ಅಷ್ಟು ಸುಂದರವಾಗಿರೋ ನನ್ನ ಮಗಳದು ಒಂದೆರಡು ಫೋಟೋ ತೆಗೆದು ಒಂದು ಸ್ಟೋರಿಗೆ, ಸ್ಟೇಟಸ್ಗೆ ಹಾಕೊಂಡಿಲ್ಲ ಅಂದರೆ ಅದು ಚೆನ್ನಾಗಿರೋದಿಲ್ಲ. ಅದಕ್ಕೆ ಇವಾಗ ಒಂದೆರಡು ಫೋಟೋ ಶೂಟ್ ಮಾಡ್ಕೊಳ್ತೀವಿ. ಫೋಟೋ ತಗೊಂಡು ಕಾಲಿಂಗ್ ಇಟ್ಕೊಂಡು, ಒಂದು ಕಾಲು ಹಿಂಗೆ ಹಿಂದೆ ಕೈ ಇಟ್ಕೊ, ಆ ಕಾಲು ಇಟ್ಕೊ. ಹಂಗಲ್ಲ, ಹಿಂಗೆ ಹಿಂಗೆ ಈ ಥರ ಬರ್ಬೇಕು, ಕ್ರಾಸಾಗಿ ಈ ಥರ. ಬಗ್ಗಿತ್ತು ಸ್ವಲ್ಪ, ಜಾಸ್ತಿ ಬಗ್ಬೇಡ. ಈ ಥರ ಈ ಥರ. ವಾಯ್, ಫೋಟೋಗ್ರಫಿ ಕೆಲ್ಸಕ್ಕೆ ನಾವು ಹೋಗು, ಒಳ್ಳೊಳ್ಳೆ ಫೋಸ್ ಎಲ್ಲಿ ಕೊಡ್ತೀಯಾ? ಈ ಥರ ಜಾಸ್ತಿ ಬಗ್ತೀವಿ. ಕಾಲು ಬೆಂಡ್ ಮಾಡಬೇಡ, ಬರೀ ಬಾಡಿ ಮಾತ್ರ ಬೆಂಡ್ ಆಗಬೇಕು. ಇಲ್ಲ, ಈ ಕಡೆ ಬಗ್ಗೆ ನೋಡೋಣ.
ಹಾಂ ಹಾಂ ಕಾಲು ಹಿಂಗೆ ಕತ್ರಿ ಹಿಂಗೆ ಬರಬೇಕು. ಹಾಂ ಹಂಗೆ ಬೆಂಡಾಗಿ ಇವಾಗ. ಹಾಂ ಸೂಪರ್. ಇವಾಗ ಈ ಕಡೆ ಹಿಂಗೆ ನಿಂತ್ಕೊಳ್ತೀಯಾ? ಇದೇನಾಯ್ತಾ? ಎಲ್ಲ ಈ ಥರ ಮಾಡ್ಕೊ. ಈ ಥರ ಇಟ್ಕೊ ಮಗಳು. ತಲೆ ಆಯ್ತು ಮಗಳೇ. ಹಂಗೆ ಹಂಗೆ ಸ್ಮೈಲ್ ಮಾಡು. ತಲೆ ಮೇಲೆ ಇತ್ತು ಸ್ಮೈಲ್. ನಂದು ಫೋಟೋ ತೆಗಿಬೇಕಾದ್ರೆ ಈ ಥರ ಎಲ್ಲ ಹೇಳ್ಕೊಡ್ತೀಯ ತಾನೆ? ಇನ್ನೊಂದೆರಡು ಫೋಟೋ ತೆಗಿತೀನಿ. ಇನ್ನೊಂದೆರಡು ಬೇರೆ ಬೇರೆ ಫೋಟೋ ತೆಗಿತೀನಿ. ಈಗ ನಾನು ಬೇರೆ ಕೆಲಸ ಇದೆ, ನಾನು ಮನೆಗೆ ಹೋಗ್ತೀನಿ. ಸರಿ ಆಯ್ತು, ಹೊರಡಿ. ಗೋ ಕೊರೋನಾ ಗೋ. ನಾವು ಈ ಕಡೆ ಹೋಗ್ತೀವಿ, ನಾವು ಈ ಕಡೆ ಹೋಗಲ್ಲ. ಮಂಚ್ ಮ್ಯಾಕ್ಸಾ 40 ರೂಪೀಸ್ದು ಮೊನ್ನೆ ತೊಗೊಬಂದಿದ್ದೆ. ನನ್ನ ಮಗಳು ಹಬ್ಬ ಮಾಡೋದಿನ್ನೂ ಲೇಟ್ ಆಗ್ತಿದೆ. ಚಾಕ್ಲೇಟ್ ತಿಂತಾವಳೆ. ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಬಂದು ಚಾಕ್ಲೇಟ್ ತಿಂತಾ ಕೂತಿದ್ದಾಳೆ. ನಮ್ಮ ಶ್ರೀಮತಿಯವರು ನನಗೋಸ್ಕರ ಕಾಫಿ ತೊಗೊಬಂದರು ನೋಡಿ. ಕಾಫಿ ನಮ್ಗೆ ತುಂಬ ಇಷ್ಟ. ಕಾಫಿ ಅವಾಗವಾಗ ಕಾಫಿ ಕುಡಿತಾ ಇರಬೇಕು. ಏನು ಮಾಡ್ತಾ ಇದೆಯಪ್ಪ? ಹಬ್ಬಕ್ಕೋಸ್ಕರ ಬಾಗಿಲಿಗೆ ಹೂವು ಹಾಕ್ತಾ ಇದ್ದೀನಿ. ಹಬ್ಬ ಅಂದರೆ ಒಂಥರ ಇದು ಮೇಲ್ಕ್ ಹಾಕು ಸೆಂಟ್ರಿಗೆ. ಈಗ ಹಾಂ, ಇಷ್ಟು ಸೆಂಟ್ರ್ ಕರೆಕ್ಟ್ ಐತೆ ಇದು? ಹ್ಞೂ ಕರೆಕ್ಟಾಗಿ ಆಯ್ತು, ಹಾಕು. ಹಾಕ್ಲಾ ಇದಕ್ಕೆ? ಹ್ಞೂ. ಹಬ್ಬಗಳ ಟೈಮಲ್ಲಿ ಬಾಗ್ಲಿಗೆ ಹೂವು ಹಾಕಿದ್ರೆ ಒಂಥರ ಚಂದ. ಅದು ಲಕ್ಷಣ, ಮನೆಗೊಂದು ಲಕ್ಷಣ. ಹಬ್ಬಗಳಲ್ಲಿ ತೋರಣ ಕಟ್ಟಬೇಕು ಅಂದರೆ ನಾವು ಯುಗಾದಿ ಹಬ್ಬದಲ್ಲಿ ಮಾತ್ರ ತೋರಣ ಕಟ್ಟೋದು. ಯುಗಾದಿ ಹಬ್ಬದಲ್ಲಿ ದಸರಾದಲ್ಲಿ ಅನಿಸುತ್ತೆ. ಗೃಹ ಪ್ರವೇಶದಲ್ಲಿ ಕಟ್ಟಿದ್ವಿ, ಎಲ್ಲ ಒಣಗೋಗಿತ್ತು. ಅದು ಒಣಗೋಗಿರೋ ತೋರಣ ಏನೋ ಇಟ್ಕೋಬಾರ್ದಂತೆ, ಅದಕ್ಕೆ ತೆಗ್ದಾಕಿದ್ವಿ. ಈಗ ಯುಗಾದಿ ಹಬ್ಬಕ್ಕೆ ತೋರಣ ಕಟ್ತೀವಿ. ಮತ್ತೆ ನಮ್ಮ ಶ್ರೀಮತಿಯವರು ಭತ್ತದ್ದೇನೋ ತೋರಣ ಬರುತ್ತಲ್ಲ, ಇವಾಗೆಲ್ಲ ಭತ್ತದ ತೋರಣ ಕೇಳಿ ಕೇಳಿ ಸಾಕಾಯ್ತು, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ನೀನು ಯಾವಾಗಾದ್ರೂ ಕೊಡ್ಸುದ್ರೆ ಕೊಡ್ಸು, ಇಲ್ಲ ಏನಾದ್ರೂ ಮಾಡ್ಕೊ ಅಂತ. ಭತ್ತದ ತೋರಣ ಮತ್ತೆ ಹೊಸ ಮಾವಿನ ತೋರಣ ಕಟ್ಟಿ ಗ್ರ್ಯಾಂಡಾಗಿ ಮಾಡ್ತೀವಿ ಅವತ್ತು ಹಬ್ಬ. ಈಗ ಸದ್ಯಕ್ಕೆ ಹೂವು ಹಾಕಿದ್ದೀವಿ ಈ ಥರ. ಪ್ಯಾಂಟ್ ಪ್ಲಾಜಾ ಪ್ಯಾಂಟ್ ಹತ್ರ ಚೆನ್ನಾಗಿದೆ. ಇಷ್ಟ ಆಯ್ತಾ ಡ್ರೆಸ್ ನಿನ್ಗೆ? ಹಂಗಾದ್ರೆ ಬಿಸಿಲಲ್ಲ ಜಾಸ್ತಿ. ನಮ್ಮ ಶ್ರೀಮತಿಯವರು ದೇವ್ರ ಪೂಜೆ ಮಾಡೋದಕ್ಕೆ ಹೂವು ಎಲ್ಲ ಇಟ್ಟು ಇದನ್ನು ಬಾಗಿಲಿಗೆಲ್ಲ ಹೂವು ಹಾಕ್ಕೊಡು ಅಂದರು. ಬಾಗಿಲಿಗೆಲ್ಲ ಹೂವು ಹಾಕಿದ್ಮೇಲೆ ಬಾಳೆ ಎಲೆ ಕೊಯ್ಕಪ್ಪ ಅಂತ ಹೇಳಿದ್ರು. ಪೂಜೆ ಮಾಡೋದಕ್ಕೆ ಹೋಗ್ಬೇಕು, ಅದಕ್ಕೆ ಮತ್ತೆ ಊಟಕ್ಕೂ ಎಲ್ಲ ಬಾಳೆ ಎಲೆ ಬೇಕಲ್ವ, ಬಾಳೆ ಎಲೆ ಕೊಯ್ಕಪ್ಪ ಅಂದರು. ಇಲ್ಲಿ ತೋಟದ ಹತ್ರ ಬಾಳೆ ಎಲೆ ಕೊಯ್ಕೊಳ್ಳೋಣ ಅಂತ ಬಂದೆ. ಹುಷಾರು ಮಗಳೇ. ನನ್ನ ಜೊತೆ ನಮ್ಮ ಜಣೆ ಮಗಳೂ ಬಂದಿದ್ದಾಳೆ. ಅವಳಿಗೊಂಥರ ಈ ವೇಲ್ ಇಟ್ಕೊಂಡು ಆಟ ಆಡೋದೇ ಒಂಥರ ಖುಷಿ. ನೋಡ್ರಿ ಎಷ್ಟು ದೊಡ್ಡ ಬಾಳೆ ಎಲೆ. ಇದರಲ್ಲಿ ಒಂದು 3 ಭಾಗ ಮಾಡ್ತೀನಿ, ಒಂದು 3 ಎಲೆ ಹಾಕ್ತವೆ. ಹಬ್ಬ ಅಂದರೆ ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೇ ಒಂಥರ ಹಬ್ಬ ಅನಿಸೋದು. ನಾವು ಯಾವಾಗಲೂ ಹಬ್ಬಗಳಲ್ಲಿ ಯಾವುದೇ ಹಬ್ಬ ಆದ್ರೂ ಬಾಳೆ ಎಲೆನಲ್ಲೇ ಊಟ ಮಾಡೋದು. ಹುಷಾರು ಮಗಳಲ್ಲೆಲ್ಲ ಆಯಿತಾ? ಆ ವೇಲ್ ಮಾತ್ರ ಬಿಟ್ಟು ಅದನ್ನು ಹಿಂಗೆ ಅವಾಗಿಂದ ಈಗ ಆಗಾಗ ಏನು ರೂಪದರ್ಶಿ ಇದ್ರ ಥರ ಯಾವುದು ಆ್ಯಡ್ ಅಡ್ವರ್ಟೈಸ್ ರೂಪದರ್ಶಿ ಏನು ಮಾಡ್ತಾರೆ ಹಿಂಗೆ ವೇಲ್ನ ಆ ಥರ ಕೈಯಲ್ಲಿ ಹಿಂಗೆ ಹೊಡ್ಕೊಂಡು ಆಟ ಆಡ್ತಾನೇ ಇದೆಯಾ. ಏನು ಗೊತ್ತಾ, ನಮ್ಮ ಜಾಣೆ ಮಗಳಿಗೆ ವೇಲು ಅಂದರೆ ವೇಲ್ ಸೈಡಲ್ಲಿ ಏನೋ ಬರುತ್ತಲ್ಲ, ವೇಲ್ ದುಪ್ಪಟ್ಟ ಅಂತಾರೆ, ವೇಲ್ ಅಂತಾರೆ, ಆ ಥರ ಡ್ರೆಸ್ಸು ತಂದೇ ಇರಲಿಲ್ಲ. ಅವಳು 3ನೇ ವರ್ಷದ ಬರ್ತಡೆಗೆ, ನಾವು 3ನೇ ವರ್ಷದಲ್ಲಿ ಆ ಟೈಮಲ್ಲಿ ತಂದಿದ್ದು ಒಂದು ಇದೇ ಥರನೇ ವೇಲಿರೋ ಡ್ರೆಸ್ಸು. ಅದಾದಮೇಲೆ ತಂದೆ ಎಲ್ಲ ಬರೀ ಫ್ರಾಕು, ಜೀನ್ಸು ಟಾಪು, ಜೀನ್ಸ್ ಟಾಪು ಈ ಥರನೇ ತರ್ತಾಯಿದ್ವಿ. ಏನೋ ಒಂಥರ ಖುಷಿ ಅವಳಿಗೆ ಇವತ್ತು. ಅದಕ್ಕೆ ವೇಲ್ ಕೈಯಲ್ಲಿ ಇಟ್ಕೊಂಡು ಈ ಥರ ಹಿಂಗೆ ಆಡಿಸ್ತಾನೇ ಇದ್ದಾಳೆ ಅವಾಗಲಿಂದನೂ. ಮನೆಯಲ್ಲೆಲ್ಲ ಪೂಜೆ ಮುಗೀತು. ಈಗ ಹಸುಗೆ ಪೂಜೆ ಮಾಡೋದಕ್ಕೆ ಹೋಗ್ಬೇಕು. ನಮ್ಮ ಶ್ರೀಮತಿಯವರು ಅಡುಗೆ, ಹಬ್ಬದ ಅಡುಗೆದು ಎಲ್ಲ ಇವು ತಗೊಂಡಿದ್ದಾರೆ. ನಮ್ಮ ಜಾಡೆ ಮಗಳು ಪೂಜೆ ಸಾಮಗ್ರಿಗಳು ಹೂವು ಎಲ್ಲ ತೊಗೊಂಡಿದ್ದಾರೆ. ಈಗ ಹಸು ಪೂಜೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಜಾಣೆ ಮಗಳು ಬರೀ ಕಾಲಲ್ಲಿ ನಡ್ಕೊಬತ್ತಾಳೆ ಪಾಪ. ಇವತ್ತು ಪೂಜೆದೆಲ್ಲ ಇಟ್ಕೊಂಡು ಹೋಗ್ತಿದ್ದೀವಲ್ಲ, ಅದಕ್ಕೆ ಬರೀ ಕಾಲಲ್ಲಿ ನಡಿಬೇಕು ಅಂತ ಹೇಳಿದ್ದೀವಿ. ಅದಕ್ಕೆ ಸ್ವಲ್ಪ ನಿಧಾನ ಅವಳು ಬರ್ತಾ ಇರೋದು. ನಾವು ಅವಳು ಬರಲಿ ಅಂತ ಅವಳ ಜೊತೆ ನಾವು ನಿಧಾನಕ್ಕೆ ನಡ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ಇಲ್ಲಿಗೆ ಬಂದ್ವಿ ನೋಡಿ. ಇದು ನಮ್ಮ ಚಿಕ್ಕಪ್ಪ ಅವ್ರದ್ದು ಹೊಸ. ಇಲ್ಲಿ ಹುಣಸೆ ಗಿಡದಾಡೆ ಇಲ್ಲೇ ಕಟ್ಟಿರ್ತಾರೆ ಅವ್ರದ್ದೇ, ಇಲ್ಲೇ ಹಸು ಕಟ್ಟೋದು. ಹಸು ಸಗಣಿ ತಿಪ್ಪೆ. ಈ ಹಸುಗೆ ಪೂಜೆ ಮಾಡಿಸೋಣ, ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದ್ವಿ. ಇವಾಗ ನಮ್ಮ ಶ್ರೀಮತಿಯವರು ಏನು ತಂದವ್ರು ಅಂದರೆ ಪೂಜೆಗೆ ಅವರೆಕಾಯಿ, ಕಡಲೆಕಾಯಿ, ಗೆಣಸು, ಅದಕ್ಕೆ ಗೆಣಸಿಗೆ ಕಾಯಿ ಹಾಲು, ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು ಮತ್ತು ಮಾಮೂಲಿ ಎಳ್ಳು ಬೆಲ್ಲ ಇದ್ದೇ ಇರುತ್ತೆ. ಇಡು, ಕೆಳಗೆ ಇಡ್ಬೋದು, ಏನಾಗಲ್ಲ.
ನೀವು ತಗೋ ಚಂಬಲ್ಲಿ. ಬಾಳೆಹಣ್ಣು ಅದ್ರಕ್ಕೆ ಹಾಕು. ಇನ್ನೊಂದು ಬಾಳೆಹಣ್ಣು ಅದ್ರಕ್ಕೆ ಹಾಕಮ್ಮ, ತಿಂತೈತೆ. ಸಂಕ್ರಾಂತಿ ಹಬ್ಬ ಅಂದರೆ ನಮ್ಮ ಕಡೆ ಈ ಥರ ಆಚರಿಸ್ತಾರೆ. ಅವರೆಕಾಯಿ, ಕಡಲೆಕಾಯಿ ಇದೆಲ್ಲ ಬೇಯಿಸೋದು ಮಾಮೂಲಿ, ಗೆಣಸು ಅದೆಲ್ಲ ಹಬ್ಬ ಎಲ್ಲ ಮನೇಲಿ ಆದಮೇಲೆ ಮನೇಲಿ ಎಡೆ ಹಾಕಿ ದೇವ್ರಿಗೆ ನೈವೇದ್ಯ ಪೂಜೆ ಮಾಡಿ ಆಮೇಲೆ ತೊಗೊಬಂದು ಈ ಥರ ಹಸುಗಳ್ಗೆ, ಹಸು ಅಥವಾ ಕರು ಈ ಥರಕ್ಕೇನಾದರೂ ತಿನ್ನಿಸಿ ಪೂಜೆ ಮಾಡಿ ಇದು ಮಾಡ್ತಾರೆ. ಹಬ್ಬ ಈ ರೀತಿ ಆಚರಿಸ್ತಾರೆ. ಪ್ರತಿ ವರ್ಷ ನಮ್ಮ ಮನೇಲಿ ಹಸು ಇತ್ತು ಅಲ್ಲಮ್ಮ. ನಮ್ಮ ಲಕ್ಷ್ಮಮ್ಮ ಇದ್ಲು ಈ ಸರಿ ಪಾಪ. ನಮ್ಮ ಲಕ್ಷ್ಮಮ್ಮ ನಮ್ಮ ಮನೆ ಕಟ್ಟೋ ಟೈಮಲ್ಲಿ ಹಸು ಮಾರಿದ್ವಿ. ಆಮೇಲೆ ಕರು ಇತ್ತು ಇನ್ನೊಂದು, ಅದು ಪಡ್ಡೆ ಈಲಾಗಿತ್ತು, ಅಂದರೆ ಗರ್ಭಧಾರಣೆ. ಅದು ಒಂದು 8 ತಿಂಗಳೇನೋ ಇತ್ತು ಆಗಿತ್ತು. ಅದನ್ನು ಮಾರಬೇಕಾದಂಥ ಪರಿಸ್ಥಿತಿ ಬಂತು. ಅದನ್ನು ಮಾರಿದ್ವಿ. ಒಂದು ತಿಂಗಳಿನ ಈಚೆ ಮಾರಿದ್ದು. ಇದು ನಮ್ಮ ಚಿಕ್ಕಪ್ಪ ಅವರ ಹಸ. ಅದಕ್ಕೆ ಇಲ್ಲಿಗೆ ಬಂದು ಈ ಹಸುಗೆ ಪೂಜೆ ಮಾಡಿ ಈಗ ಮನೆಗೆ ಹೊರಟಿದ್ದೀವಿ. ಆಮೇಲೆ ಶರ್ಟ್ ನೋಡಿ, ನಮ್ಮ ಶಶಿಧರ್ ಸರ್ HBS ಅಂತಿದ್ವಿ ನಾವು. ಅವ್ರನ್ನ HBS ಅಂತಿದ್ವಿ ಸ್ಕೂಲ್ಗೆ ಹೋಗುವಾಗ. ಹೈಸ್ಕೂಲಲ್ಲಿ ಮ್ಯಾಥ್ಸ್ ಟೀಚರ್ ಆಗಿದ್ರು ನಮಗವರು. ಮ್ಯಾಥ್ಸ್ ತಗೋತಾಯಿದ್ರು. ನನಗೆ ಆಗ ನಾನು ತುಂಬ ಆವ್ರೇಜ್ ಸ್ಟೂಡೆಂಟು. ನನಗೇನು ಅಷ್ಟೊಂದು ಓದು ಬರಹದಲ್ಲಿ ಅಷ್ಟು ಬುದ್ಧಿವಂತ ಅಲ್ಲ. ಆಗ ಅವರು ಮ್ಯಾಥ್ಸ್ ಮಾಡ್ತಿದ್ರು. ಅವ್ರ ಹತ್ರ ತುಂಬ ವಧೆ ತಿಂದಿದ್ದೀನಿ, ತುಂಬ ವಧೆಗಳು ಕೊಟ್ಟಿದ್ದಾರೆ ಅವರು. ಆದರೆ ಇವತ್ತು ಪ್ರೀತಿಯಿಂದ ಈಗ ಶರ್ಟ್ ಕೊಟ್ಟಿದ್ದಾರೆ. ನಮ್ಮ ಮನೆಗೆ ಗೃಹ ಪ್ರವೇಶಕ್ಕೆ ಬಂದಾಗ ತಂದು ಕೊಟ್ಟಿದ್ರು. ಅದೇ ಶರ್ಟನ್ನೇ ಹಾಕೊಂಡಿದ್ವಿ. ಸ್ವಲ್ಪ ಸೈಜು ಸ್ವಲ್ಪ ಒಂಚೂರು ದೊಡ್ಡದು ಅನಿಸುತ್ತೆ, ಆದರೂ ಅವ್ರ ಪ್ರೀತಿಯಿಂದ ತಂದು ಕೊಟ್ಟಿದ್ದಾರೆ. ಇದನ್ನೇ ಹಾಕ್ಕೊಂಡಿದ್ದೀನಿ. ಶಶಿಧರ್ ಸರ್, ನಿಮಗೆ ನಮ್ಮ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೆ ಈ ವಿಡಿಯೋ ನೋಡ್ತಿರುವಂಥ ನಮ್ಮ ಎಲ್ಲ ವ್ಯೂವರ್ಸು, ಸಬ್ಸ್ಕ್ರೈಬರ್ಸು, ಫಾಲೋವರ್ಸು ನಿಮ್ಮೆಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.